ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ಸರ್ಕಾರಿ ನೌಕರರು ಕರ್ತವ್ಯ ಭಾವದಿಂದ ಹೊರಬಂದು ಕ್ರೀಡೆಯಲ್ಲಿ ಭಾಗವಹಿಸಬೇಕು ಅಂತ ಬೆಳಗಾವಿ ಸಮಾಜ ಕಲ್ಯಾಣ ಇಲಾಖೆ ಒಂಟಿ ನಿರ್ದೇಶಕ ರಾಮನಗೌಡ ಕನ್ನೋಳಿ ಹೇಳಿದ್ದಾರೆ. ಬೆಳಗಾವಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಕಾಯಂ ನೌಕರರ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಹುಕ್ಕೇರಿ ತಾಲೂಕು ಕ್ರೀಡಾಂಗಣದಲ್ಲಿ ಕ್ರೀಡಾ ಜ್ಯೋತಿಯನ್ನ ಬರಮಾಡಿಕೊಂಡು 2 ದಿನಗಳ ಕಾಲ ಜರುಗುವ ಕ್ರೀಡಾಕೂಟವನ್ನು ಜಂಟಿ ನಿರ್ದೇಶಕರು ಚಾಲನೆ ಕೊಟ್ಟಿದ್ದಾರೆ. ಹುಕ್ಕೇರಿ ತಾಲೂಕು ಸಮಾಜ ಕಲ್ಯಾಣ ಇಲಾಖೆ ಮೇಲ್ವಿಚಾರಕ ಶಿವರಂದ ಶೆಟ್ಟನವರ ಕ್ರೀಡಾಪಟುಗಳಿಗೆ ಪ್ರತಿಜ್ಞಾವಿಧಿಯನ್ನ ಬೋಧಿಸಿದ್ರು. ಮಾಧ್ಯಮಗಳೊಂದಿಗೆ ಮಾತನಾಡಿದ ಜೆಡಿ ರಾಮನಗೌಡ, ಸರ್ಕಾರಿ ನೌಕರರು ಕರ್ತವ್ಯ ಭಾವದಿಂದ ಹೊರಬಂದು ಕ್ರೀಡೆಯಲ್ಲಿ ಪಾಲ್ಗೊಳ್ಳುವ ಮುಖಾಂತರ ಮನೋಸ್ಥೈರ್ಯವನ್ನ ಬೆಳೆಸಿಕೊಳ್ಳಬೇಕು ಎಂದಿದ್ದಾರೆ. ನಂತರ ವಿವಿಧ ತಾಲೂಕಿನಿಂದ ಬಂದ ಕ್ರೀಡಾಪಟುಗಳಿಗೆ ಶುಭ ಹಾರೈಸಿ ಕ್ರೀಡೆಗಳಿಗೆ ಚಾಲನೆ ಕೊಟ್ಟಿದ್ದಾರೆ. ಬೆಳಗಾವಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಬಸವರಾಜ ಚೆನ್ನಯ್ಯ ಅವರು ಮಾತನಾಡಿ, ಸಮಾಜ ಕಲ್ಯಾಣ ಆಯುಕ್ತರು ಹಾಗೂ ಜಂಟಿ ನಿರ್ದೇಶಕರ ಆದೇಶದಂತೆ ಇಂದು ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ಹುಕ್ಕೇರಿಯ ಕ್ಯಾರಗುಡ್ಡ ತಾಲೂಕು ಕ್ರೀಡಾಂಗಣದಲ್ಲಿ ಆಯೋಜನೆ ಮಾಡಲಾಗಿದೆ. ಜಿಲ್ಲೆಯ ವಿವಿಧ ಭಾಗಗಳಿಂದ ಸಮಾಜ ಕಲ್ಯಾಣ ಇಲಾಖೆ ನೌಕರರು ಅತಿ ಉತ್ಸಾಹದಿಂದ ಕ್ರೀಡೆಯಲ್ಲಿ ಭಾಗವಹಿಸಿದ್ದಾರೆ ಎಂದಿದ್ದಾರೆ. ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಸಾಧ್ಯವಾದಷ್ಟು ಇಲ್ಲಿ 2 ದಿನ ಅವಧಿಯಲ್ಲಿ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ಆಯೋಜನೆಯನ್ನು ಮಾಡಿದ್ದೇವೆ. ಇಲ್ಲಿ ಕ್ಯಾರಗುಡ್ಡ ಮೈದಾನ ಈ ಹಿಂದೆ ಕ್ರೈಸ್ ವಸತಿ ಶಾಲೆಗಳ ಒಂದು ಕ್ರೀಡಾಕೂಟವನ್ನು ಇಲ್ಲಿ ಆಯೋಜನೆ ಮಾಡಿದ್ರು. ಮಾನ್ಯ ಜಂಟಿ ನಿರ್ದೇಶಕರು ಇದನ್ನು ಬಹಳ ಮೆಚ್ಚುಗೆ ವ್ಯಕ್ತಪಡಿಸಿದ್ರು. ಅದಕ್ಕಾಗಿ ಹುಕ್ಕೇರಿಯನ್ನು ಆಯ್ಕೆ ಮಾಡಿ ನಮಗೆ ಜವಾಬ್ದಾರಿ ವಹಿಸಿದ್ದಾರೆ. ಅಚ್ಚುಕಟ್ಟಾಗಿ ನಾವು ನಿರ್ವಹಿಸ್ತಾ ಇದ್ದೇವೆ. ಈ 2 ದಿನಗಳ ಕಾಲ ಎಲ್ಲ ನೌಕರರು ಅತ್ಯಂತ ಸ್ಫೂರ್ತಿದಾಯಕವಾಗಿ ಕ್ರೀಡಾ ಮನೋಭಾವದಿಂದ ಭಾಗವಹಿಸಿ ಕ್ರೀಡಾ ಸ್ಫೂರ್ತಿ ನೀಡಬೇಕು ಹಾಗೂ ಆಯೋಜನೆ ಮಾಡಿದ್ದೀವಿ. ಹೋದ ಸಲ ನಾವು ಬೆಳಗಾವಿ ಜಿಲ್ಲಾ ನಗರ ಕೇಂದ್ರದಲ್ಲಿ ಮಾಡಿದ್ದೀವಿ. ಈ ಸಲ ನಾವು ಇಲ್ಲಿ ಒಂದು ಈ ತಾಲೂಕು ಕ್ರೀಡಾಂಗಣ ಹುಕ್ಕೇರಿ ಒಂದು ಪರಿಸರ ಚೆನ್ನಾಗಿ ಅನ್ನಿಸ್ತು. ಲಾಸ್ಟ್ ಟೈಮ್ ನಾವು ಪ್ರೈಸ್ ವಸತಿ ಶಾಲೆಗಳ ಸಿಬ್ಬಂದಿಗಳದ್ದು ಮಾಡಿದ್ದೀವಿ. ಈಗ ಇಲ್ಲೇ ನಾವು ಈ ಜಾಗವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಹುಕ್ಕೇರಿಯಲ್ಲಿ ಎಲ್ಲ ಖುಷಿಯಿಂದ ಇವತ್ತು ಎಲ್ಲ ನಮ್ಮ ಇಲಾಖೆ ನೌಕರರ ಬಂಧುಗಳೆಲ್ಲ ಭಾಗವಹಿಸ್ತಾ ಇದ್ದೀವಿ. ಕ್ರಿಕೆಟು ಮತ್ತು ವಾಲಿಬಾಲ್, ಕೇರಮ್, ಶಟಲ್ ಕಾಕ್, ಅದರಂತೆ ಮಹಿಳೆಯರಿಗಾಗಿ ಥ್ರೋಬಾಲ್, ಕೇರಮ್ ಮತ್ತು ಶಟಲ್ ಕಾಕ್ ಇವೆಲ್ಲ ಮಾಡಿಸಿ ನಾಳೆ ಕಿರುನಾಟಕ, ಜಾನಪದ ಗೀತೆ, ಭಾವಗೀತೆ ಸಿಬ್ಬಂದಿಗಳಿಗಾಗಿ ಒಂದು ರೀತಿ ಮೊನೋಟನಸ್ ಆದಂಥ ಒಂದು ಏಕತಾನತೆ ಕರ್ತವ್ಯದ ಭಾವದಿಂದ ಹೊರಬಂದು ಒಳ್ಳೆಯ ರೀತಿಯಲ್ಲಿ ಕರ್ತವ್ಯ ನಿರ್ವಹಿಸಲಿ ಅನ್ನೋ ಒಂದು ಸದುದ್ದೇಶದಿಂದ ಈ ಒಂದು ಸ್ಪರ್ಧೆಗಳನ್ನು ಒಳ್ಳೆಯ ಸ್ಪೋರ್ಟಿವ್ ಆಗಿ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿದ್ದು ನಾವೆಲ್ಲ ನಮ್ಮ ಎಲ್ಲ ತಾಲೂಕಿನ ಸಹಾಯಕ ನಿರ್ದೇಶಕರುಗಳು ನಾವು ಮತ್ತು ಎಲ್ಲ ಸಿಬ್ಬಂದಿಗಳು ಇಲ್ಲಿ ಕೂಡಿದ್ದೀವಿ. ತುಂಬ ಸಂತೋಷದ ದಿನ. ಇದಕ್ಕೆ ಮಾನ್ಯ CEO ಸರ್, DC ಸರ್ ಗಮನಕ್ಕೆ ತಂದು ಇವತ್ತು ಮತ್ತು ನಾಳೆ ಇದನ್ನು ಆಯೋಜನೆ ಮಾಡಿದ್ದೀವಿ. ಕರ್ತವ್ಯದಲ್ಲಿ ಬೆಳಗಾವಿ ಜಿಲ್ಲೆಯ ಸಮಾಜ ಕಲ್ಯಾಣ ಇಲಾಖೆಯ ನೌಕರರಿಗಾಗಿ ಈ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹುಕ್ಕೇರಿಯ ಈ ಕ್ಯಾರಗುಡ್ ಜಿಲ್ಲಾ ತಾಲೂಕು ಕ್ರೀಡಾಂಗಣದಲ್ಲಿ ಏರ್ಪಾಡು ಮಾಡಿದ್ದಾರೆ. ನಮ್ಮ ಜಂಟಿ ನಿರ್ದೇಶಕರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಮೇಲಾಧಿಕಾರಿಗಳ ಒಂದು ಆದೇಶದ ಪ್ರಕಾರ ಇವತ್ತು ಎಲ್ಲ ಅಚ್ಚುಕಟ್ಟಾಗಿ ಇಲ್ಲಿ ಹುಕ್ಕೇರಿಯ ಸಹಾಯಕ ನಿರ್ದೇಶಕರು ಅವರ ಸಿಬ್ಬಂದಿಯೊಂದಿಗೆ ಒಳ್ಳೆಯ ಒಂದು ಕ್ರೀಡಾಕೂಟವನ್ನು ನಡೆಸಲಿಕ್ಕೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ. ಈ ಕ್ರೀಡಾಕೂಟದಲ್ಲಿ ಎಲ್ಲ ತಾಲೂಕಿನ ಸ್ಪರ್ಧಾಳುಗಳು ಭಾಳ ಉತ್ಸಾಹದಿಂದ ಇವತ್ತು ಬೆಳಗ್ಗೆ ಎಲ್ಲರೂ ಬಂದು ಉತ್ಸಾಹದಿಂದ ಭಾಗವಹಿಸ್ತಾ ಇದ್ದಾರೆ. ಈ ಕ್ರೀಡಾಕೂಟ ಯಶಸ್ವಿ ಆಗಲಿ ಅಂತ ಹಾರೈಸ್ತೇನೆ ಸರ್. ಅಧಿಕಾರಿಗಳು ವಿವಿಧ ಕ್ರೀಡೆಯಲ್ಲಿ ಭಾಗವಹಿಸಿ ತಮ್ಮ ಕ್ರೀಡಾ ಕೌಶಲ್ಯವನ್ನು ಪ್ರದರ್ಶಿಸಿದ್ರು. ಹುಕ್ಕೇರಿ ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕ ಗುರುಶಾಂತ ಪಾವಟಿ ಮಾತನಾಡಿ, ಅತಿ ಕಡಿಮೆ ಅವಧಿಯಲ್ಲಿ ಜಿಲ್ಲಾ ಮಟ್ಟದ ಕ್ರೀಡಾಕೂಟ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಹುಕ್ಕೇರಿಯಲ್ಲಿ ಅಚ್ಚುಕಟ್ಟಾಗಿ ಆಯೋಜನೆ ಮಾಡಲಾಗಿದೆ. ನೌಕರರು ಕ್ರೀಡಾ ಮನೋಭಾವದಿಂದ ಭಾಗವಹಿಸಲಿ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಬೆಳಗಾವಿ ಜಿಲ್ಲೆಯ ವಿವಿಧ ತಾಲೂಕಿನ ಸಹಾಯಕ ನಿರ್ದೇಶಕರು ಆದ ಬಸವರಾಜ ಚೆನ್ನಯ್ಯನವರ, ಗುರುಶಾಂತ ಪಾವಟೆ, ವಿಠಲ ಚಂದರಗಿ, ಪರಶುರಾಮ್ ಪತ್ತಾರ, ಮಲ್ಲಿಕಾರ್ಜುನ ಉಳ್ಳಾಗಡ್ಡಿ, RR ಕುಲಕರ್ಣಿ, ಶ್ರೀಮತಿ ಅರ್ಚನಾ ಸಾನೆ, ಮಲ್ಲಿಕಾರ್ಜುನ ಹೊಸ್ಮನಿ, LB ಮಾಲದಾರ್, ಶಿವಾನಂದ ಶೆಟ್ಟಣ್ಣವರ್, ಶೆಟ್ಟಪ್ಪ ಹರಿಜನ, ರಾಘವೇಂದ್ರ ಜಕ್ಕಬಾಳ, ಶಶಿಧರ್ ನಡುವಿನಮನಿ, ಶ್ರೀಮತಿ ನಾಗವೇಣಿ ಹೊಡಿಯಾಚಿ, ಹೇಮಲತಾ ಬಸಲಿಂಗೋಳ ಹಾಗೂ ಇಲಾಖೆ ನೌಕರರು ಉಪಸ್ಥಿತರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ.
UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ TV20 ಕನ್ನಡ ವಾಹಿನಿಯೂ ಲಭ್ಯ.